ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 9 ವರ್ಷಗಳಾಯಿತು. ಈ 9 ವರ್ಷಗಳಲ್ಲಿ ಬರೀ ಸುಳ್ಳು ಹೇಳಿದ್ದಾರೆ ಹೊರತು ಮೈಸೂರು ಕ್ಷೇತ್ರದಲ್ಲಿ ಎಂಥದ್ದು ಪ್ರತಾಪ್ ಸಿಂಹ ಅಂತ ಒಬ್ಬರಿದ್ದಾರೆ, ದಯಮಾಡಿ ಅವರನ್ನ ಆಯ್ಕೆ ಮಾಡಿ ಕಳಿಸ್ಬಿಡಿ. ಸಮಾಜಕ್ಕೆ ವಿರೋಧದ ಶಕ್ತಿಗಳಿದ್ದಾಗಿ ಇಂಥ ಶಕ್ತಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಬಡವರ ಪರವಾಗಿರ್ತಕ್ಕಂಥ ಪಕ್ಷ. ನರೇಂದ್ರ ಮೋದಿ ಅವರು ಕೇಳ್ತೀನಿ, ಏನು ಅಭಿವೃದ್ಧಿ ಮಾಡಿದ್ದೀರಿ ಹೇಳಿಯಪ್ಪ ನೋಡ. ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡೋದು, ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕಾದಂಥ ಈ ನಾಡಿನಲ್ಲಿ ಈ ಧರ್ಮಗಳ ನಡುವೆ ಬೆಂಕಿ ಇಟ್ಟು ಸಂಘರ್ಷ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಭಾರತೀಯ ಜನತೆ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಹಿಜಾಬ್, ಹಲಾಲ್, ಆಜಾನ್ ಇಂಥ ವಿಚಾರಗಳಿಗೆ ಮಹತ್ವ ಕೊಡ್ತಾರೆ ಹೊರತು ಅಭಿವೃದ್ಧಿ ಕೆಲಸಗಳಿಗೆ ಮಹತ್ವವನ್ನು ಕೊಡೋದಿಲ್ಲ. ನರೇಂದ್ರ ಮೋದಿಯವ್ರ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾ? ಆಗಬಾರದು. ಉದಯಗಿರಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬಡಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕರೆ ಕೊಡ್ತಾ ಇರೋದನ್ನ ನಾನು ನೋಡಿದೆ. ಅವ್ರು ಕುವೆಂಪು ನಗರದಲ್ಲಿ ಬಂದು ಕೈ ಮುಗಿದು ಕೇಳಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಸರಸ್ವತಿಪುರಮೇ ಬರೋಕ್ಕಾಗಲ್ಲ, ವಿಜಯನಗರಕ್ಕೆ ಬರೋಕ್ಕಾಗಲ್ಲ, ಸಿದ್ಧಾರ್ಥ ಲೇಔಟಿಗೆ ಹೋಗಕ್ಕಾಗಲ್ಲ, ಟಿ.ಕೆ. ಲೇಔಟಿಗೆ ಹೋಗೋಕ್ಕಾಗಲ್ಲ. ಅವ್ರು ಹೋಗಿರೋದೆಲ್ಲಿಗೆ? ಉದಯಗಿರಿನಲ್ಲಿ. ಅಲ್ಲಿ ಯಾರಿದ್ದಾರೆ? ಅವ್ರು ಬಾಂಧವರು ಇದಾರಲ್ಲ, ಬಾಂಧವ್ರ ಹತ್ರ ಕೈ ಮುಗಿದು ಕೇಳ್ತಾ ಇದ್ದಾರೆ, ದಯವಿಟ್ಟು ಸೋಲ್ಸರಪ್ಪ, ಅವ್ನು ಮತ್ತೆ ರಿಯಲೆಕ್ಟ್ ಮಾಡಬೇಡಿ ಅಂತ ಕೇಳ್ತಿದ್ದಾರೆ. ಸರ್, ನೀವು ಯಾರನ್ನ ಕೇಳ್ಕೊಳ್ತಿದ್ದೀರಿ ಸರ್? ಬಾಂಧವರನ್ನ. ನನಗೆ ಸಿದ್ದರಾಮಯ್ಯನವರ ಮನಸ್ಥಿತಿ ಏನು ಅನ್ನೋದು ಗೊತ್ತಾಯಿದೆ. ಸಿದ್ದರಾಮಯ್ಯನವರು ಇರೋದು ಬಾಂಧವರು ಉದ್ಧಾರಕ್ಕೆ ಮಾತ್ರ ಅನ್ನೋದು ಉಳಿದವರಿಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ನಾನು ಸಿದ್ದರಾಮಯ್ಯನವರು ಕೇಳೋದು, ಸರ್ ಕೈ ಮುಗಿದು ಕೇಳುವಂತಹ ದೈನೇಶ ಸ್ಥಿತಿ ಯಾಕೆ ಸರ್ ನಿಮಗೆ? ಜನರ ಎದುರುಗಡೆ ಕೈ ಮುಗಿದು ಕೇಳಿ ಸೋಲ್ಸಿ ಅಂದ್ರಲ್ಲ, ಸೋಲ್ಸಕ್ಕೆ ಒಂದು 5-10 ಕಾರಣ ಆದರೂ ಹೇಳ್ಬೋದಿತ್ತಲ್ಲ ಸರ್. ಯಾಕಾಗಿ ಪ್ರತಾಪ್ ಸಿಂಹನ್ ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು 5-10 ಕಾರಣ ಹೇಳ್ಬಿಡಿ ಸರ್. ಯಾಕಾಗಿ ಪ್ರತಾಪ್ ಸಿಂಹನ್ನ ಮೈಸೂರು ಕೊಡಗಿನ ಜನ ಸೋಲಿಸಬೇಕು ಅಂತ ಹೇಳ್ಬಿಡಿ ಸರ್. ಸರ್, ನೀವು ನಿಮ್ಮ ಪ್ರಕಾರ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ ಸರ್? ಬೆಂಗಳೂರು ಮೈಸೂರು ನಡುವೆ 9,500 ಕೋಟಿ ರೂಪಾಯಿನಲ್ಲಿ ಆ 10 ಲೈನ್ ಹೈವೇ ಮಾಡಿಸಿದಾನಲ್ಲ, ಅದು ತಪ್ಪಾ ಸರ್? ಗ್ರೇಟರ್ ಮೈಸೂರು ಮಾಡೋಕ್ಕೆ ಅಂತ ಹೊರಟಿದ್ದೀನಲ್ಲ, ಅದು ತಪ್ಪಾ ಸರ್? ಮೈಸೂರಿಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕು ಅಂತ ಹೊರಟಿದ್ದೀನಲ್ಲ, ಅದು ತಪ್ಪಾ ಸರ್? ಹಾಗೆ ಮೈಸೂರು ಏರ್ಪೋರ್ಟ್ ಇವತ್ತು ಅದನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಕ್ಕೆ ಹೊರಟಿದ್ದೀನಲ್ಲ, ಅದು ತಪ್ಪಾ ಸರ್? ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೋಸ್ಕರ ಸೋಮಣ್ಣ ಸಾಹೇಬ್ರ ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡಿದೆ. ಈಗ ಕೇಂದ್ರ ಸರ್ಕಾರದಿಂದ 46 ಕೋಟಿ ರೂಪಾಯಿನ ತಗೊಂಡ್ಬಂದಿದ್ದೀನಿ ಪ್ರಸಾದ್ ಯೋಜನೆ ಅಡಿ, ಅದು ತಪ್ಪಾ ಸರ್? ಯಾವ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹನ್ ಸೋಲಿಸಬೇಕು ನೀವು ಹೇಳಿ ಸರ್? ನೀವು 1983ರಲ್ಲಿ ಫಸ್ಟ್ ಟೈಮ್ ಎಲೆಕ್ಟ್ ಆಗಿದ್ದು, 40 ವರ್ಷ ಆಯ್ತು ಸರ್. ನಾನು ಇಷ್ಟೆಲ್ಲ ವಿಚಾರ ಹೇಳಿದೆ. ನೀವು ಹೇಳಿ ಸರ್, ಒಂದು 4 ಇಂಥದ್ದು ಏನಾದ್ರು ಕೆಲಸ ಮಾಡಿದ್ದಿದ್ರೆ. ಅಂದರೆ ನಿಮಗೆಲ್ಲ ಭಾಳ ರಾಜಕಾರಣಿಗಳಿಗೆ ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವ್ರು ಮಾತ್ರ ಇರಬೇಕು. ಯಾರು ಕಂಡೋರ್ ಮಕ್ಕಳು, ಬಡವ್ರ ಮಕ್ಕಳು ಯಾರು ಉದ್ಧಾರ ಆಗಬಾರ್ದು, ಅವ್ರು ಯಾರು ಒಳ್ಳೆ ಕೆಲಸ ಮಾಡಬಾರ್ದು. ಆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಮಹಿಷ ದಸರಾವನ್ನ ಪ್ರಾರಂಭವನ್ನು ಮಾಡಿಸಿದಂಥವ್ರು ಯಾರು? ಸಿದ್ದರಾಮಯ್ಯ ಸಾಹೇಬರು. 2015ರಲ್ಲಿ ಮುಸಲ್ಮಾನರನ್ನು ಬಂದ್ಬಿಟ್ಟು ಟಿಪ್ಪು ಜಯಂತಿ ಆಚರಣೆ ಮಾಡಿ ಅಂತ ಕೇಳಿದ್ರ? ಇಸ್ಲಾಮಲ್ಲಿ ಹುಟ್ಟುಹಬ್ಬನೇ ಆಚರಣೆ ಮಾಡೋಂಗಿಲ್ಲ. ಸಿದ್ದರಾಮಯ್ಯನವರು ಇವತ್ತು ಮಾತ್ರ ಅಲ್ಲ, 2013ರಲ್ಲಿ ಅವರು ಪ್ರಧಾನಿ ಆದ ನಂತರನೂ ಕೂಡ ಮೋದಿಯೋಜಿ ಅವ್ರ ವಿಚಾರ ಬಂದ ಕೂಡಲೇ ಆಕಾಶದ ಕಡೆ ಮುಖ ಮಾಡೋದು, ಉಗಿಯೋದು ಮಾಡ್ತಾನೆ ಇದ್ದಾರೆ ಅವರು. ಹಾಗಾಗಿ 2013ರಲ್ಲಿ ಉಗಿತಾ ಇದ್ರು ಇದೇ ತರನೇ, ಮೋದಿಯವರ ಹತ್ರ ಆಕಾಶದ ಕಡೆಗೆ ಮುಖ ಮಾಡೋದು, ಉಗಿತಾ ಇದ್ರು. ಜನ 17 ಸೀಟ್ ಕೊಟ್ರು ಅವಾಗ 2014ರಲ್ಲಿ. ಈಗ ಮತ್ತೆ ಅದೇ ಕೆಲಸ ಮಾಡ್ತಿದ್ರೆ ಜನ ಉತ್ತರ ಕೊಡ್ತಾರೆ ಅವರಿಗೆ. ನಮ್ಮ ಮೇಯರ್ ಅನುಮತಿ ಇಲ್ದಲೆ ನಿಮ್ಮ ಕೌನ್ಸಿಲ್ ಮೀಟಿಂಗ್ನ ಮುಂದೆ ಹಾಕಕ್ಕೆ ಸಾಧ್ಯ ಇಲ್ಲ, ಕಾನೂನಲ್ಲಿ ಅವಕಾಶನೇ ಇಲ್ಲ. ಆ ಕಾನೂನನ್ನು ಮುರಿದು ಕೌನ್ಸಿಲ್ ಮೀಟಿಂಗ್ನ ಮುಂದೆ ಹಾಕ್ತಾರೆ. ಗ್ರೇಟರ್ ಮೈಸೂರದ್ದು ವಿರೋಧ ಇರುವಂಥದ್ದು. ಯಾಕೆ ಗ್ರೇಟರ್ ಮೈಸೂರು ಬೇಡವಾ ಸರ್? ಹಾಗಾದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದೆ 5 ವರ್ಷ ನೀವು ಆಡಳಿತ ನಡೆಸಿದ್ರಿ. ಏನು ಕೊಟ್ರಿ ಮೈಸೂರಿಗೆ ಅಂತಂದ್ರೆ ನೀವೇ ಹೇಳಬೇಕಾಗುತ್ತೆ, ಜನಕ್ಕಂತೂ ನೆನಪಿಲ್ಲ. ಈ ಸರಿನಾರು ನಾವು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀವಿ, ಇದನ್ನು ಬೇಡ ಅಂತಿರಲ್ಲ ನೀವು. ಅಂದ್ರೆ ಮೈಸೂರು ಅಭಿವೃದ್ಧಿ ಆಗಬಾರ್ದಾ? ದಲಿತರು ಕೇರಿನಲ್ಲೇ ಇರಬೇಕು, ಮುಸಲ್ಮಾನರು ಮೊಹಲ್ಲದಲ್ಲೇ ಇರಬೇಕು, ನೀವೆಲ್ಲರೂ ಸದಾಶಿವನಗರದಲ್ಲಿ ಇರಬೇಕು ಅಂತಲಾ? ನೀವು ಮಾತ್ರ ಚೆನ್ನಾಗಿರ್ಬೇಕು, ಮೈಸೂರು ಬೆಳಿಬಾರ್ದು. ಭಾಗ್ಯಗಳನ್ನ ಕೊಟ್ಟಿದ್ದಾರೆ, ಇನ್ನು ಓಸಿ ಪ್ಯಾಕ್ ಒಂದು ಕೊಡೋದು ಬಾಕಿ ಇದೆ ಅಷ್ಟೇ. ಅದನ್ನು ಕೊಟ್ಬಿಟ್ರೆ ಇವ್ರು ಮಾತ್ರ, ಇನ್ನು ಜನ ಏನಾರು ಆಗಲಿ, ಅವ್ರ ಮಕ್ಕಳ ಭವಿಷ್ಯ ಏನ್ ಬೇಕಾದ್ರೂ ಆಗಲಿ, ಇವ್ರು ಮಾತ್ರ ಆರಾಮಾಗಿ ಬೆಂಗಳೂರಿನಲ್ಲಿ ಇರ್ತಾರೆ, ರಾಜಕೀಯ ಮಾಡ್ಕೊಂಡು ಇರ್ತಾರೆ ಇವರು.